ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ, ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು, ಯಾಕಂದರೆ ಮಕ್ಕಳಿಗೆ ಎಕ್ಸಾಮು ಅಂದರೆ ಟೆಸ್ಟ್ ನಡೀತಾ ಇದೆ, ಓದಿಸೋದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿನ ಮಾಡಿರೋ ಅಂಥ ವ್ಲಾಗ್ ಆಗಿರುತ್ತೆ. ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಅವತ್ತಿನ ದಿನ ಏನೇನಾಯಿತು ಏನೇನಿಲ್ಲ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ. ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬನ್ನಿ, ಭೀಮನ ಅಮಾವಾಸ್ಯೆ ದಿನ ನಾನು ಪೂಜೆ ಮಾಡೋದನ್ನ ಇಲ್ವಾ, ಅವತ್ತಿನ ದಿನ ಏನಾಯಿತು ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಈಗ ಮಕ್ಕಳನ್ನು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ, ತಿಂಡಿ ಎಲ್ಲ ಮುಗಿಸಿ, ಈಗ ನಾನು ತಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, 4 ಡೇಸ್ ಆಯಿತು. ಇವತ್ತು ಅವರು ಕೆಲಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಪೂಜೆ ಎಲ್ಲ ಮಾಡಬೇಕು ಅಂಥೇಳಿ ನಾನು ರೆಡಿ ಆಗಿದ್ದೀನಿ. ನಮ್ಮ ಮನೆಯವರು ಮಲಗಿದ್ದಾರೆ, ಇಲ್ಲಾಂದರೆ ಪೂಜೆ ಅವರೇ ಮಾಡ್ತಿದ್ರು. ಡೈಲಿ ಪೂಜೆ ನಮ್ಮ ಮನೆಯವರೇ ಮಾಡ್ತಿದ್ರು. ಇವತ್ತು ಅವ್ರಿಗೆ ಹುಷಾರಿಲ್ಲ ಅಂಥೇಳಿ ಮಲಗಿದ್ದಾರೆ. ಈಗ ಹಾಸ್ಪಿಟಲ್ಗೆ ಹೋಗಬೇಕು. ತಿಂಡಿ ತಿಂದು ನಾನಿವತ್ತು ಸೀರೆ ಉಟ್ಕೊಂಡಿದ್ದೀನಿ, ಯಾಕಂದರೆ ಭೀಮನ ಅಮಾವಾಸ್ಯೆ ಅಲ್ವಾ. ಹಾಗಾಗಿ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡಲ ಅಂತ ಕೇಳಿದ್ರೆ ಬೇಡ ಅಂತ ಹೇಳಿದ್ರು. ಗೊತ್ತಿಲ್ಲ ಯಾಕೆ ಅಂತ, ಯಾಕಂದರೆ ನಾನು ಪ್ರತಿ ವರ್ಷವೂ ಮಾಡಲ್ಲ. ಇಲ್ಲದೇ ಇರೋದನ್ನು ವೀಡಿಯೋಗೋಸ್ಕರ ಮಾಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ. ಇನ್ನೊಂದು ಸಲ ಕೇಳ್ತೀನಿ, ಅವ್ರು ಒಪ್ಪಿದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೂ ಮುಂಚೆ ನಾನೀಗ ದೇವ್ರ ಪೂಜೆನ ಮಾಡಬೇಕು, ಟೈಮ್ ಆಗಿದೆ. ಇವತ್ತಿನ ಅಮಾವಾಸ್ಯೆ ದಿನದ ಪೂಜೆ ವ್ಲಾಗ್ ಎಲ್ಲ ಹೆಂಗೆ ಹೋಗುತ್ತೆ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ನಾನು ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆ ಇದು ತುಂಬ ವರ್ಷದ ಹಳೆಯ ಸೀರೆ ಇದು. ಇದ್ರದ್ದು ಬ್ಲೌಸು ಈಗ ಬರಲ್ಲ, ಯಾವುದೋ ಒಂದು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಟ್ ಅದು ಪರ್ಫೆಕ್ಟ್ ಮ್ಯಾಚ್ ಆಗಿಲ್ಲ, ಪರವಾಗಿಲ್ಲ. ಸಿಂಪಲ್ಲಾಗಿ ಒಂದು ಸೀರೆನ ಉಟ್ಕೊಂಡಿದ್ದೀನಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಏನೇನು ಅಂತ ಶೇರ್ ಮಾಡ್ತೀನಿ. ಫಸ್ಟು ದೇವ್ರುಗಳನ್ನೆಲ್ಲ ತೊಳ್ಕೋಬೇಕು. ಹುಣಸೆ ಹಣ್ಣು ಹಾಕಿ, ಹುಣಸೆ ಹಣ್ಣು ನೀರಿಗೆ ಹಾಕಿಲ್ಲ. ಫ್ರೆಂಡ್ಸ್, ಇವೆಲ್ಲ ದೇವ್ರ ಪಾತ್ರೆನ ಫಸ್ಟ್ ತೊಳ್ಕೊಂಡ್ಬಿಡ್ತೀನಿ. ತೊಳೆದಿಟ್ಟು ಒರೆಸ್ಬಿಟ್ಟು ಇಟ್ಟರೆ ಗಾಳಿಗೆ ಸ್ವಲ್ಪ ಆರ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಇವನ್ನ ಆರಕ್ಕೆ ಇಟ್ಬಿಟ್ಟು ದೇವ್ರ ಫೋಟೋಸ್ ಎಲ್ಲ ತೆಗೆದು ತೊಳ್ಕೊಬೇಕು. ಫಸ್ಟ್ ಇವನ್ನ ವಾಶ್ ಮಾಡಿಬಿಡ್ತೀನಿ.
ದೇವ್ರ ಪಾತ್ರೆ ತೊಳೆದು ತಗೋಬೇಕು ಸ್ವಲ್ಪ ದೊಡ್ಡದಾಗ ಹಾಸ್ರಿ. ಫ್ರೆಂಡ್ಸ್, ನಮ್ಮ ಮನೆಯವರು ಎದ್ದು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಪೂಜೆ ಮಾಡ್ತಾರಂತೆ. ನಾನೀಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ. ಅವರಷ್ಟೊತ್ತಿಗೆ ದೇವ್ರ ಫೋಟೋಸ್ ಎಲ್ಲ ತೆಗೆದು ದೇವ್ರ ಜಗಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ತಾರೆ. ಹಾಸ್ಪಿಟಲಿಗೆ ಹೋಗಬೇಕು ಈಗ ಟೈಮ್. ಈಗ ಎಷ್ಟು 3ನೇ ಸಲ ತೋರಿಸ್ತಾ ಇರೋದು ನಮ್ಮ ಮನೆಯವ್ರಿಗೆ. ಹುಷಾರೇ ಆಗ್ತಿಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಈಗ ಬೇರೆ ಕಡೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ಒಂದು ಡಾಕ್ಟ್ರ್ ಹತ್ರ ತೋರಿಸಿದ ಮೇಲೆ ಮೆಡಿಸನ್ ಎಲ್ಲ ಕಂಪ್ಲೀಟ್ ಆದ್ರೂ ಹುಷಾರಾಗ್ತಿಲ್ಲ. 2 ಡಾಕ್ಟ್ರ್ ಚೇಂಜ್ ಮಾಡಿದ್ರು. ಈಗ ಮತ್ತೆ ಬೇರೆ ಕಡೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬರ್ಬೇಕು. ಇನ್ನೂ ತಿಂಡಿನೂ ತಿಂದಿಲ್ಲ. ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಇವಾಗ. ಫ್ರೆಂಡ್ಸ್, ಇವೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ನೀರು ಇಳಿಯೋಕ್ಕೆ ಇವಕ್ಕೆಲ್ಲ ನೀಟಾಗಿ ಬತ್ತಿ ಮಾಡಿ ಹಾಕ್ಕೋಬೇಕು. ಇವಾಗ ದೀಪಕ್ಕೆ, ಕಾಮಾಕ್ಷಿ ದೀಪಕ್ಕೆ, ತುಪ್ಪದ ದೀಪಕ್ಕೆಲ್ಲ ಬತ್ತಿ ಮಾಡಿ ಹಾಕ್ಕೋಬೇಕು. ಕಳಸ ಒರೆಸ್ಬೇಡ. ದೀಪಕ್ಕೆ ರೆಡಿಮೇಡ್ ಬತ್ತಿನ ಹಾಕ್ತಿದ್ವಿ. ಅದು ಫುಲ್ಲು ದಪ್ಪ ಹಾವಿಸ್ತಿರ್ತಾರೆ. ಆ ಬತ್ತಿ ಇದ್ರೊಳಗಡೆ ಬರ್ತಾನೆ ಇರಲಿಲ್ಲ, ಬತ್ತಿ ಉರಿತಾನೂ ಇರಲಿಲ್ಲ. ಹಂಗಾಗಿ ಇವತ್ತು ಕೈಯಿಂದ ನಾನೇ ಬತ್ತಿನ ಮಾಡಿ ಹಾಕ್ತಾಯಿದ್ದೀನಿ. ಫುಲ್ ದಪ್ಪ ಇರುತ್ತೆ ರೆಡಿಮೇಡ್ ಬತ್ತಿ, ನೀವು ನೋಡಿರ್ಬೋದು. ಹಾಗಾಗಿ ಕೈಯಿಂದ ಹೊಸ್ತು ಹಾಕ್ತೀನಿ. ಫ್ರೆಂಡ್ಸ್, ಎಲ್ಲ ನೀಟಾಗಿ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಎಲ್ಲ ದೇವ್ರು ತೆಗೆದು ತೊಳೆದು ತಿಕ್ಕಿ ಮತ್ತೆ ನೀಟಾಗಿ ಜೋಡಿಸ್ಕೊಂಡು ಮಾಡೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ. ಈಗೆಲ್ಲ ಮತ್ತೆ ನೀಟಾಗಿ ತೊಳೆದು ಜೋಡಿಸಿ ಕೊಟ್ಟಿದ್ದೀನಿ. ಪೂಜೆ ಮಾಡ್ತಿದ್ದಾರೆ. 1 ಅವರ್ ತಗೊಂತು ನನಗೆ. ಅದರಲ್ಲೂ ಹೊರಗಿಂದು ಎಲ್ಲ ಗುಡಿಸಿ ಒರೆಸಿ ತೊಳೆದು, ಇವತ್ತು ಅಮಾವಾಸ್ಯೆ ಅಂದಮೇಲೆ ಇಷ್ಟೇ ಲೇಟ್ ಆಗುತ್ತೆ ಯಾವಾಗಲೂ ಪೂಜೆ. ನೋಡಿರಿ, ಈ ಥರ ಆಗಿದೆ ಪೂಜೆ. ಟೈಮ್ ಆಗಿತ್ತು. ನಮ್ಮ ಮನೆಯವರು ಪಾದ ಪೂಜೆ ಮಾಡೋದು ಬೇಡ ಅಂದರು. ಹಾಗಾಗಿ ಬರೀ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ. ಅವ್ರಿಗಿಷ್ಟ ಇಲ್ಲ. ಅಂದರೆ ಯಾವಾಗಲೂ ಮಾಡ್ಕೊಂಡು ಬಂದಿದ್ದರೆ ಮಾಡು ಅನ್ಬೋದಾಗಿತ್ತು. ನಾವು ಮಾಡಿದರೂ ವೀಡಿಯೋಗೋಸ್ಕರ ಮಾಡಬೇಕು ಅಷ್ಟೇ. ಅದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಮಾಮೂಲಿ ಯಾವಾಗಲೂ ಕಾಲಿಗೆ ನಮಸ್ಕಾರ ಮಾಡೋ ಥರ ನಮಸ್ಕಾರ ಮಾಡಿದೆ. ನಮಸ್ಕಾರ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಕಾಲಿಗೆ ಏನಾದರೂ ಟಚ್ ಆದರೆ, ನಮ್ಮ ಕಾಲು ಅವ್ರಿಗೆ ಟಚ್ ಆದರೆ, ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಕಾಲಿಗೆ ನಮಸ್ಕಾರ ಮಾಡಿರ್ತೀವಿ.
ಅದೇ ಥರ ನಮಸ್ಕಾರ ಅಷ್ಟೇ ಮಾಡಿದ್ದು. ಇಲ್ಲ ಅಂದರೆ ಈಗ ಏನು ಮಾಡಬೇಕು, ಪಾದ ಪೂಜೆ ಈಗಿನ ವಿಡಿಯೋಗೆ ಫೋಟೋಗೋಸ್ಕರ ಮಾಡಬೇಕಾಗತ್ತೆ. ಅದು ಮೊದಲಿಂದ ಮಾಡ್ಕೊಂಬಂದಿದ್ರೆ ಮಾಡ್ಬೋದಾಗಿತ್ತು. ಅವ್ರಿಗೂ ಇಷ್ಟ ಇಲ್ಲ ಪೂಜೆ ಮಾಡಿಸ್ಕೊಳ್ಳೋದು ನನ್ನ ಕಡೆಯಿಂದ ಕಾಲಿಗೆ. ಏನಕ್ಕೆ ಪೂಜೆ ಮಾಡಬೇಕು ಅಂತಂದು ಅಂದರೆ ಅದಕ್ಕೆ ದೇವ್ರ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡೆ. ದೇವ್ರ ಆಶೀರ್ವಾದ, ನಮ್ಮ ಮನೆಯವರ ಆಶೀರ್ವಾದ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಬಾಕ್ಸಿಗೆ ಪುಳಿಯೋಗರೆ ಮಾಡಿದ್ದೆ. ತಿಂಡಿ ಎಲ್ಲ ಫುಲ್ ತಣ್ಣಗಾಗೋಗಿದೆ. ನಾವು ಈಗ ತಿಂಡಿನ ತಿಂತಾಯಿದ್ದೀವಿ. ಅವ್ರಿಗೆ ಬೆಳಗ್ಗೆ ತಿಂದು ಹೋಗೋಕ್ಕೆ ಉಪ್ಪಿಟ್ಟು ಮತ್ತು ಬಾಕ್ಸಿಗೆ ಪುಳಿಯೋಗರೆನ ಮಾಡಿದ್ದೆ. ತಿಂದು ತೊಗೊಂಡೋಗಿದ್ದಾರೆ. ಇವಾಗ ನಾವು ತಿಂಡಿ ತಿನ್ಬೇಕು ನೋಡಿರಿ. ನೋಡಿ ಉಪ್ಪಿಟ್ಟು, ಇದು ಮನೇಲಿ ಗಿರಣಿಗೆ ಹಾಕ್ಸಿರೋ ರವದ ಉಪ್ಪಿಟ್ಟು. ತಿಂಡಿ ತಿಂದು ಈಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಮನೆಯವ್ರನ್ನ. ಏನು ಹೇಳ್ತಾರೆ ಗೊತ್ತಿಲ್ಲ. ಕೆಮ್ಮು, ಕಫ, ಜ್ವರ 4-5 ದಿನದಿಂದ ಜ್ವರನೂ ಕಮ್ಮಿ ಆಗಿಲ್ಲ, ಕೆಮ್ಮು ಕಮ್ಮಿ ಆಗಿಲ್ಲ. ಬಡ ಬಡ ಈಗ ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋಗ್ತೀವಿ. ಫ್ರೆಂಡ್ಸ್, ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋದರು. ನಾನು ಬರ್ತೀನಿ ಅಂದರೆ ಬೇಡ ಅಂಥೇಳಿ ಒಬ್ಬರೇ ಹೋದರು. ನಾನು ಬರ್ತೀನಿ, ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸೋಣ ಕೇಳೋಣ ಅಂತಂದರೆ ಬೇಡ ನೀನು ಬರೋದು ಅಂಥೇಳಿ ಬಿಟ್ಟು ಹೋಗಿದ್ದಾರೆ. ಗಂಡ ಮಕ್ಕಳು ಆರಾಮಾಗಿದ್ದರೆ ಸಾಕಪ್ಪ, ನನಗೆ ಏನಾರ ಆದರೂ ಚಿಂತೆ ಇಲ್ಲ ಅಂತ ನನಗೆ ಸುಮಾರು ಸಲ ಅನಿಸುತ್ತೆ. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ನನಗೆ, ನಮ್ಮ ಮನೆಯವರು ನನ್ನ ಮಕ್ಕಳು ಇಬ್ಬರು ಚೆನ್ನಾಗಿರಬೇಕು. ನನಗೇನಾದರೂ ಆದರೂ ನಾನು ಸಹಿಸ್ಕೋತೀನಿ. ಮಾತ್ರೆ ತೊಗೊಂಡಾಗ ಸ್ವಲ್ಪ ಹುಷಾರಾಗ್ತಾರೆ, ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಹುಷಾರು ತಪ್ತಾರೆ. ನೋಡೋಣ ಈ ಡಾಕ್ಟ್ರ್ ಏನೇ ಹೇಳ್ತಾರೆ ಅಂತಂದು ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಹೂ ಬಿಟ್ಟಿತ್ತು, 2, ಒಂದು ಈ ಕಡೆ ಬಿಟ್ಟಿದೆ, ಕಂಬಿಯಿಂದ ಈ ಕಡೆ ಹೊರಗೆ ಆಚೆ ಕಡೆ ಅವರು ಇದರಲ್ಲಿ ಟೆರೆಸ್ ಕಡೆ ಕಿತ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೂ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು. ಈಗ ಇದೆರಡು ಹೂನ ದೇವ್ರಿಗೆ ಇಡಿಸಿ ಕೈ ಮುಗಿಯೋಣ. ಪೂಜೆ ಈಗ ಮಾಡಿದ್ದೀವಲ್ಲ, ಇದು ನೋಡಿರಲಿಲ್ಲ ನಾನು. ಪೂಜೆ ಮಾಡೋಕ್ಕೂ ಮುಂಚೆ ನೋಡಿದರೆ ತಗೊಂಬಂದು ದೇವರಿಗೆ ಇರಿಸ್ತಿದ್ದೆ. ಪರವಾಗಿಲ್ಲ, ಈಗ ಇರಿಸೋಣ. ಒಂದು ರಾಘವೇಂದ್ರ ಸ್ವಾಮಿಗಳಿಗೆ, ಒಂದು ನಮ್ಮ ಮನೆ ದೇವರಿಗೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ. ಮಳೆ ಬರೋ ಥರ ಆಯಿತು. ಟೆರೆಸ್ ಮೇಲೆ ಬಟ್ಟೆ ಇದ್ದಾವೆ, 2-3 ದಿನದ ಬಟ್ಟೆ ಒಗ್ದು ಹಾಕಿದ್ದೀನಿ. ಹೋಗಿ ಬಟ್ಟೆ ತಗೊಂಬಂದು ಬಟ್ಟೆ ಮಡಚಿಟ್ಟು ಐರನ್ನು ಅದೆಲ್ಲ ಮಾಡ್ಕೋಬೇಕು. ಹೋಗಿ ಬೇಗನೆ ಪಟ್ಟಂತ ಬಟ್ಟೆ ತಗೊಂಬರ್ತೀನಿ. ಮಳೆ ಮೋಡ ಆಗಿದೆ ಫುಲ್ಲು, ಹೇಳೋಕ್ಕಾಗಲ್ಲ. ಫುಲ್ ಜೋರು ಒಂದೇ ಸಲ ಬಂದುಬಿಟ್ರೆ ಓಡಾಡೋಕ್ಕಾಗಂಗಿಲ್ಲ. ಹಾಗಾಗಿ ಅಲ್ಲಿ ನೋಡಿ, 4-5 ಡೇಸ್ ಬಟ್ಟೆ ಇದ್ದಾವೆ. ಊರಿಗೆಲ್ಲ ತೊಗೊಂಡೋಗಿರೋವು ಅವೆಲ್ಲ ಒಗ್ದು ಹಾಕಿದ್ದೆ. ಅವಿಷ್ಟು ಬಟ್ಟೆ ಹಾಕಿದ್ದಾವೆ, ಸುಮಾರು ಇದ್ದಾವೆ. ಮಡಚಿಟ್ಕೊಂಡು ಇಸ್ತ್ರಿ ಅದನ್ನು ಮಾಡಬೇಕು.